ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಸುಮಾರು 5 ವರ್ಷದ ಮೇಲೆ ನಾನು ನನ್ನ ಕುಟುಂಬ ನೋಡೋಕೆ ಹೋಗ್ತಾ ಇದ್ದೀನಿ. ಅಂದರೆ ಅಪ್ಪ, ಅಮ್ಮ, ಅಕ್ಕ, ತಮ್ಮ ಎಲ್ಲರೂ ನನಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. 10 ವರ್ಷ ಆಯಿತು ನಾನು ಸಿಟಿಲೇ ಉಳ್ಕೊಂಡು. 5 ವರ್ಷದ ಹಿಂದೆ ಒಂದು ಸರಿ ಹೋಗಿ ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಬಂದಿದ್ದೆ. ಆದರೆ ಈ 5 ವರ್ಷ ನನಗೆ ಹೋಗೋಕ್ಕಾಗಲಿಲ್ಲ, ಅವ್ರನ್ನ ಮೀಟ್ ಮಾಡೋ ಚಾನ್ಸು ಸಿಗಲಿಲ್ಲ. ಬನ್ನಿ, ದಾರಿ ಉದ್ದಕ್ಕೂ ನನ್ನ ಕುಟುಂಬನ ನಿಮಗೆಲ್ಲ ಪರಿಚಯ ಮಾಡ್ಕೊಂಡು ಹೋಗ್ತೀನಿ. ಇದು ನನ್ನ ಮನೆ. ಇದು ನಾನು, ಮತ್ತಿದು ನನ್ನ ತಮ್ಮ. ಇವಳು ನನ್ನ ಮುದ್ದು ಅಕ್ಕ. ಬಿಸಿಲು ಅನ್ನೋದನ್ನು ಲೆಕ್ಕಿಸ್ದೆ ಬರಿಗಾಲಲ್ಲಿ ಕಂಕ್ಳಲ್ಲಿ ಕೊಡ ಇಟ್ಕೊಂಡ್ ಬರ್ತಾ ಇದ್ದಾಳಲ್ಲ, ಇವಳೆ ನನ್ನ ಪ್ರೀತಿ ತಾಯಿ. ಇವರು ನಮ್ಮಪ್ಪ. ಆ್ಯಂಡ್ ದಿಸ್ ಈಸ್ ಮೈ ಫ್ಯಾಮಿಲಿ. ಅಪ್ಪ, ಅಮ್ಮ, ಅಕ್ಕ, ತಮ್ಮ, ನಾನು ಎಲ್ಲರೂ ತುಂಬ ಖುಷಿಯಾಗಿರ್ತಿದ್ವಿ. ಆದರೆ ಈ 10 ವರ್ಷದಿಂದ ನನಗೆ ಆ ಖುಷಿನೇ ಸಿಗ್ತಿಲ್ಲ. ಅದಕ್ಕೆ ನನ್ನ PG ಶೆಡ್ಯೂಲ್ನಲ್ಲೂ ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ಊರಿಗೆ ಹೋಗ್ತಾ ಇರೋದು. ನಾನು ಇಲ್ಲಿವರೆಗೂ ಅಪ್ಪ ಅಮ್ಮನಿಗೋಸ್ಕರ ಏನೂ ತೊಗೊಂಡಿಲ್ಲ. ಸೊ ಅವ್ರಿಗೋಸ್ಕರನೇ ಅಪ್ಪನಿಗೆ ಜರಿ ಪಂಚೆ ಶರ್ಟು, ಅಮ್ಮನಿಗೆ ಜರ್ತಾರಿ ಸೀರೆ ತೊಗೊಂಡಿದ್ದೀನಿ. ಅವ್ರಿಗೆ ಇಷ್ಟ ಆಗುತ್ತಲ್ಲೋ ನನಗೆ ಗೊತ್ತಿಲ್ಲ, ಒಟ್ಟು ನನಗೆ ಇಷ್ಟ ಆಯಿತು ತೊಗೊಂಡಿದ್ದೀನಿ. ಬನ್ನಿ, ನಮ್ಮೂರಿಲ್ಲಿಂದ ಸುಮಾರು 40 ಕಿಲೋಮೀಟರ್ ದೂರ. ದಾರಿ ಉದ್ದಕ್ಕೂ ಹೀಗೆ ಮಾತಾಡ್ಕೊಂಡು ಹೋಗೋಣ. ನಮ್ಮಮ್ಮನಿಗೆ ನಾವೇ ಪ್ರಪಂಚ ಆಗಿದ್ವಿ. ಅವಳಿಗೆ ಹೊರಗಿನ ಪ್ರಪಂಚನೇ ಗೊತ್ತಿರಲಿಲ್ಲ. ತಮ್ಮ ನಾನು ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಕೈಗೋ ಕಾಲ್ಗೋ ಏಟ್ ಮಾಡ್ಕೊಂಡು ಬಂದರೆ ಅಮ್ಮ ನಮ್ಮನ್ನ ಸಮಾಧಾನ ಮಾಡಿ ಕಾಯಿ ಕರ್ಶನ ಹಾಕೋಳು. ಅಪ್ಪ ಕುಡ್ಕೊಂಬಂದು ಬೈತಿದ್ರೆ ಅವನ ಬೈಗಳ ನಮ್ಮ ಕಿವಿ ಕೇಳ್ದಿರೋ ಥರ ತನ್ನ ಸೀರೆ ಸರಗಲ್ಲಿ ನಮ್ಮನ್ನ ಬಚ್ಚಿಟ್ಟು ಕಾಪಾಡೋಳು. ಹಗಲು ರಾತ್ರಿ ಸ್ವಾರ್ಥನೇ ಇಲ್ಲದೆ ನಮಗೋಸ್ಕರ ದುಡಿಯೋಳು. ಅವಳಿಗೆ ಯಾವುದೇ ಭೇದ ಭಾವ ಅನ್ನೋದು ಗೊತ್ತಿರಲಿಲ್ಲ. ಯಾಕಂದ್ರೆ ನಿಸ್ವಾರ್ಥ ಅನ್ನೋ ಪದ ಹುಟ್ಟಿದ್ದೆ ಅಮ್ಮನ್ ನೋಡಿದ್ದಾನೆ. ಇನ್ನು ನಾವು ಅಪ್ಪನ ಬಗ್ಗೆ ಹೇಳಲೇಬೇಕು. ಸ್ವಲ್ಪ ಮುಂಗೋಪಿ, ಕುಡಿತಾರೆ ಅನ್ನೋದೊಂದು ಬಿಟ್ರೆ ಈ ಪ್ರಪಂಚದಲ್ಲಿ ಅವರಷ್ಟು ಒಳ್ಳೆಯ ವ್ಯಕ್ತಿ ಯಾರೂ ಇಲ್ಲ. ಕೋಪ ಬಂದಾಗ ಸಿಕ್ಕಾಪಟ್ಟೆ ಬೈಯೋರು, ಆಮೇಲೆ ಅವರೇ ಕರೆದು ಮುದ್ದು ಮಾಡೋರು. ಈ ಬೈಗಳಿಗೆಲ್ಲ ಬರೀ ನಮ್ಮನ್ನು ಹತೋಟಿಲಿಡಕ್ಕೆ ಮಾತ್ರ. ಹಗಲು ರಾತ್ರಿ ನಮಗೋಸ್ಕರ ಬೆನ್ನು ಮೂಳೆ ಸವಿಯವರೆಗೂ ದುಡಿದು ನಮ್ಮನ್ನು ಸಾಕಿದ್ದಾರೆ. ನಮ್ಮಪ್ಪ ಅಂದರೆ ನನಗೆ ತುಂಬ ಇಷ್ಟ. ಐ ಲವ್ ಯು ಅಪ್ಪ. ಅಕ್ಕ. ನನಗೂ ನನ್ನ ತಮ್ಮನಿಗೂ ಇವಳು ಬರೀ ಅಕ್ಕ ಆಗಿರ್ಲಿಲ್ಲ, 2ನೇ ತಾಯಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಅವಳಿಗೆ ಏನ್ ಬೇಕೋ ಏನ್ ಬೇಡವೋ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ಬರೀ ನಮ್ಮ ಬಗ್ಗೆನೇ ಯೋಚನೆ ಮಾಡೋಳು. ಪ್ರತಿದಿನ ಅವಳು ಅರ್ಧ ಹೊಟ್ಟೆ ತಿಂದ್ರು ನಾವು ಹೊಟ್ಟೆ ತುಂಬೋವರೆಗೂ ನಮ್ಗೆ ಕೈ ತುತ್ತಾಕಿ ಬೆಳೆಸಿದ್ಲು. ಇಷ್ಟೊತ್ತಿಗಾಗ್ಲೇ ಅವಳಿಗೊಂದು ಒಳ್ಳೆ ಹುಡುಗನ್ನ ನೋಡಿ ಮದುವೆ ಮಾಡ್ಬೇಕಾಗಿತ್ತು. ಆದ್ರೆ ಕೆಲವೊಂದಿಷ್ಟು ಕಾರಣಗಳಿಂದ ಅವಳು ಮದುವೆ ಆಗದೆ ಅಪ್ಪ, ಅಮ್ಮ, ತಮ್ಮನ್ನ ಮನೆ ದೊಡ್ಡ ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ಅವಳೇ ನೋಡ್ತಾ ಇದ್ದಾಳೆ. ಅದಕ್ಕೆ ಅಕ್ಕನಿಗೋಸ್ಕರ ಬಂಗಾರದ ಬಳೆ ತಗೊಂಡಿದ್ದೀನಿ. ನೋಡಿ ತುಂಬಾ ಖುಷಿ ಪಡ್ತಾಳಲ್ಲ. ಎಲ್ರ ಬಗ್ಗೆನೂ ಹೇಳ್ದೆ, ನನ್ನ ತಬ್ಬನ ಬಗ್ಗೆನೂ ಹೇಳಿಲ್ಲ ಅಲ್ಲ. ಅವನು ನಾನು ಒಂಥರ ಹಾವು ಮುಗಿಸಿದ್ದಂಗೆ ಸದಾ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಗಲಾಟೆ ಮಾಡ್ಕೊಂಡಿರ್ತಿದ್ವಿ. ನಮ್ಮನ್ನು ನಿಭಾಯಿಸೋದೇ ನಮ್ಮ ಅಮ್ಮನಿಗೊಂದು ದೊಡ್ಡ ಚಾಲೆಂಜ್ ಆಗಿರ್ತಿತ್ತು. ಆ ಕ್ಷಣಕ್ಕೆ ನಾವಿಬ್ಬರು ಕೋಪ ಮಾಡಿಕೊಂಡು ಗಲಾಟೆ ಮಾಡ್ಕೊಂಡಿದ್ರೆ ಮತ್ತೆ ಒಂದು 2 ನಿಮಿಷ ಬಿಟ್ಟು ಅಣ್ಣ ಬಾರೋ ಆಟಾಡೋಕ್ಕೆ ಹೋಗೋಣ ಅಂತ ಅವನೇ ಬಂದು ಕರೆಯೋನು. ನನಗೆ ಅವನ ಮೇಲೆ ತುಂಬ ಪ್ರೀತಿ. ಅದಕ್ಕೋಸ್ಕರ ಅವನಿಗೆ ಅಂತಾನೆ ಬ್ರ್ಯಾಂಡ್ ನ್ಯೂ ಮೊಬೈಲ್ ತೊಗೊಂಡಿದ್ದೀನಿ. ಈಗೀಗ
ಅವನ ಖುಷಿನೇ ನನ್ನ ಖುಷಿ ಅನ್ನಿಸ್ತಾ ಇದೆ. ಯಾಕಂದರೆ ನನ್ನ ತಮ್ಮ ಅಂದರೆ ಪಂಚಪ್ರಾಣ. ಬನ್ನಿ ಹಾಗೆ ಜರ್ನಿ ಕಂಟಿನ್ಯೂ ಮಾಡೋಣ. ನನ್ನ ಫ್ಯಾಮಿಲಿ ನನಗೋಸ್ಕರ ಕಾಯ್ತಾ ಇದೆ. ಅಂತೂ ಫೈನಲಿ ನಮ್ಮ ಮನೆ ಹತ್ರ ಬಂದ್ವಿ. ಬನ್ನಿ ಮನೆ ಕರ್ಕೊಂಡು ಹೋಗ್ತೀನಿ. ಅಪ್ಪ ಅಮ್ಮ ಅಕ್ಕ ತಮ್ಮ ಅವರೆಲ್ಲರ ಮುಖದಲ್ಲೂ ಖುಷಿ ನೋಡಿ ತುಂಬ ದಿನ ಆಯಿತು. ನನಗೋಸ್ಕರ ಅವ್ರು ಎಷ್ಟು ಕಾಯ್ತಾ ಇದ್ದಾರೋ ಅವ್ರು ನೋಡೋಕೆ ನಾನು ಅಷ್ಟೇ ಕಾಯ್ತಾ ಇದ್ದೀನಿ. ಬನ್ನಿ ಹೋಗೋಣ. ಅಪ್ಪ ಅಮ್ಮ ಅಕ್ಕ ಲೋ ತಮ್ಮ ಎಲ್ಲರೂ ಹೇಗಿದ್ದೀರೋ? ಮೊದಲು ನನ್ನ ಹತ್ರ ಏನೂ ಇರಲಿಲ್ಲ, ಆದರೆ ನನ್ನ ಕುಟುಂಬ ಇತ್ತು. ಆದರೆ ಈಗ ನನ್ನ ಹತ್ರ ಎಲ್ಲ ಇದ್ರೂ ಅದನ್ನು ಅನುಭವಿಸೋಕೆ ನನ್ನ ಕುಟುಂಬನೇ ಇಲ್ಲ. ವಿಧಿ ಎಷ್ಟು ಕ್ರೂರಿ ಅಂದ್ರೆ ಈ 10 ವರ್ಷದಿಂದ ಒಂದು ರೋಡ್ ಆಕ್ಸಿಡೆಂಟ್ನಾಗ ನಾನು ಇಡೀ ಕುಟುಂಬನ ನಾನು ಕಳ್ಕೊಂಡೆ. ಅವತ್ತಿಂದ ಇವತ್ತಿನವರೆಗೂ ಅವ್ರು ನನ್ನ ಜೊತೆಗೆ ಅದಾರಂತ ಅನ್ಕೊಂಡ್ರು ಅವ್ರು ನನ್ನ ಜೊತೆಗಿಲ್ಲ. ಅವ್ರು ಇದ್ದಾಗ ಅವ್ರ ವ್ಯಾಲ್ಯೂ ನನಗೆ ಗೊತ್ತಾಗ್ಲಿಲ್ಲ. ಅವ್ರು ಹೋದ್ಮೇಲೆ ಅದ್ರ ವ್ಯಾಲ್ಯೂ ಏನು ಅಂತ ಈಗ ಅರ್ಥ ಆಗತೈತಿ. ಸೊ ದಯವಿಟ್ಟು ನಿಮ್ಮ ಕುಟುಂಬನ ಅವ್ರು ಇರುವಾಗ್ಲೇನೆ ಪ್ರೀತಿಸ್ರಿ. ಒಂದ್ಸರಿ ಕಳ್ಕೊಂಡು ಆಮೇಲೆ ಹುಡುಕಾಡಕ್ಕೆ ಹೋಗ್ಬೇಡ್ರಿ. ಇಂತಿ ನಿಮ್ಮ ಪ್ರೀತಿಯ ಗುರುರಾಜ್ ಜಿ ಕೆ.